ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಅಗ್ರಿಗೇಟರ್ ಟ್ಯಾಕ್ಸಿಗಳಿಗೆ ವಿಶೇಷ ಸೌಲಭ್ಯ, ಏರ್ಪೋರ್ಟ್ ಪ್ರಾಧಿಕಾರದ ಮೇಲೆ ಸಾರಿಗೆ ಸಚಿವ ಗರಂ. ಗೋವಾಗೆ ಬಂದಿಳಿದ ಈ ವರ್ಷದ ಮೊದಲ ಚಾರ್ಟರ್ ಫ್ಲೈಟ್, 189 ವಿದೇಶಿ ಪ್ರವಾಸಿಗರಿಗೆ ಭಾರೀ ಆತಿಥ್ಯ. ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯದ ಮಹತ್ವದ ಮೈಲಿಗಲ್ಲು, ಸ್ವದೇಶ್ ದರ್ಶನ್ ಅಭಿಯಾನದಡಿ 75 ಯೋಜನೆಗಳು ಸಂಪೂರ್ಣ. ವೀಸಾ ರಿನಿವಲ್ ಹಾಗೂ ಎಕ್ಸ್ಟೆನ್ಷನ್ ಶುಲ್ಕ ಏರಿಕೆ, ಜಪಾನ್ ಸರ್ಕಾರದಿಂದ ಇಮಿಗ್ರೇಷನ್ ಪಾಲಿಸಿ ಬದಲಾವಣೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೊಸ ಪಾರ್ಕಿಂಗ್ ರೂಲ್ಸ್ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗಷ್ಟೇ ವಿಮಾನ ನಿಲ್ದಾಣಕ್ಕೆ ಭೇಟಿ ನೀಡಿದ್ದ ಸಚಿವರು ಚಾಲಕರ ಕುಂದುಕೊರತೆಗಳನ್ನು ಆಲಿಸಿದ್ದಾರೆ. ಓಲಾ, ಉಬರ್ ಸೇರಿದಂತೆ ಅಗ್ರಿಗೇಟರ್ ಟ್ಯಾಕ್ಸಿಗಳಿಗೆ ಟರ್ಮಿನಲ್ ಸಮೀಪದಲ್ಲೇ ನಿಲುಗಡೆ ಅವಕಾಶ ಕಲ್ಪಿಸಲಾಗಿದೆ. ಆದರೆ ಸ್ಥಳೀಯ ಹಾಗೂ ಖಾಸಗಿ ಟ್ಯಾಕ್ಸಿಗಳಿಗೆ 1 ಕಿಲೋಮೀಟರ್ ದೂರದಲ್ಲಿ ಪಾರ್ಕಿಂಗ್ ಕಲ್ಪಿಸಿರುವ ಕುರಿತು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಕೂಡಲೇ ಏರ್ಪೋರ್ಟ್ ಪ್ರಾಧಿಕಾರ ಇದರ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳತಕ್ಕದ್ದು ಎಂದಿದ್ದಾರೆ. ಅಲ್ಲದೆ ಈ ಕುರಿತು ಕೇಂದ್ರ ವಿಮಾನಯಾನ ಸಚಿವರಿಗೆ ಪತ್ರ ಬರೆಯುವುದಾಗಿ ಸಚಿವರು ತಿಳಿಸಿದ್ದಾರೆ. ಪೋಲೆಂಡ್ನ ಕಟೋವೈಸ್ನಿಂದ 189 ವಿದೇಶಿ ಪ್ರವಾಸಿಗರನ್ನ ಹೊತ್ತ ಚಾರ್ಟರ್ ಫ್ಲೈಟ್ ENT 1443 ಶುಕ್ರವಾರ ಬೆಳಿಗ್ಗೆ 9:30ಕ್ಕೆ ಗೋವಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದೆ. ಈ ಮೂಲಕ ಗೋವಾ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಮತ್ತೊಂದು ಮೈಲಿಗಲ್ಲನ್ನು ಸಾಧಿಸಿದೆ. ಈ ಬಗ್ಗೆ ಮಾತನಾಡಿದ ಪ್ರವಾಸೋದ್ಯಮ ಸಚಿವ ರೋಹನ್ ಎ ಕೌಂಟೆ, ಕಟೋವೈಸ್ನಿಂದ ಮೊದಲ ಚಾರ್ಟರ್ ಫ್ಲೈಟ್ ಬಂದಿರುವುದು ಗೋವಾದ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮದ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ಪೋಲೆಂಡ್ ನಮಗೆ ಪ್ರಮುಖ ಮಾರುಕಟ್ಟೆಯಾಗಿ ಸಹಕರಿಸಿದೆ. ಚಾರ್ಟರ್ ಕಾರ್ಯಾಚರಣೆಗಳು ಗುಣಮಟ್ಟದ ಪ್ರವಾಸೋದ್ಯಮವನ್ನು ಉತ್ತೇಜಿಸುತ್ತದೆ. ಆಗಮಿಸಿರುವ ಎಲ್ಲ ಪ್ರವಾಸಿಗರಿಗೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಜವಾಬ್ದಾರಿಯುತ ಮತ್ತು ಸುಸ್ಥಿರ ಪ್ರವಾಸೋದ್ಯಮಕ್ಕೆ ನಾವು ಬದ್ಧರಾಗಿದ್ದೇವೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯ ಮಹತ್ವದ ಮೈಲಿಗಲ್ಲನ್ನು ಸಾಧಿಸಿದೆ. ಸ್ವದೇಶ್ ದರ್ಶನ್ ಅಭಿಯಾನದಡಿಯಲ್ಲಿ 5,000 ಕೋಟಿ ವೆಚ್ಚದಲ್ಲಿ 75 ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಸ್ವದೇಶ್ ದರ್ಶನ್ ಅಭಿಯಾನದ ಭಾಗವಾಗಿ ದೇಶದ ವಿವಿಧ ರಾಜ್ಯಗಳಲ್ಲಿ ಪ್ರವಾಸೋದ್ಯಮದ ಮೂಲಸೌಕರ್ಯದ ಅಭಿವೃದ್ಧಿ ಮತ್ತು ಆತಿಥ್ಯ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದೆ. 2015ರಲ್ಲಿ ಪ್ರಾರಂಭವಾದ ಸ್ವದೇಶ್ ದರ್ಶನ್ ಅಭಿಯಾನ ಒಂದು ದಶಕದ ಅವಧಿಯಲ್ಲಿ ಈ ದಾಖಲೆ ಮಾಡಿದೆ. ಸ್ವದೇಶ್ ದರ್ಶನ್ 2.0 ಅಭಿಯಾನಕ್ಕೆ ಆಲೋಚಿಸಿರುವ ಕೇಂದ್ರ ಸರ್ಕಾರ ಮತ್ತಷ್ಟು ಪ್ರವಾಸಿ ತಾಣಗಳನ್ನು ಅಂತಾರಾಷ್ಟ್ರೀಯ ಕೇಂದ್ರ ಬಿಂದುವಾಗಿ ಪರಿವರ್ತಿಸಲು ತೀರ್ಮಾನಿಸಿದೆ. ಭಾರತದ ಬುಡಕಟ್ಟು ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡಲು ಕೇಂದ್ರ ಮುಂದಾಗಿದೆ. ಪ್ರಧಾನಮಂತ್ರಿ ಜನಜಾತಿಯ ಉನ್ನತ ಗ್ರಾಮ ಅಭಿಯಾನ ಮೂಲಕ 1,000 ಬುಡಕಟ್ಟು ಹೋಮ್ ಸ್ಟೇಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯ ತಿಳಿಸಿದೆ. ಜಪಾನ್ 2026ರಲ್ಲಿ ತನ್ನ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದಂತೆ ಹಲವು ಶುಲ್ಕಗಳ ಹೆಚ್ಚಳಕ್ಕೆ ನಿರ್ಧರಿಸಿದೆ. ಜಪಾನ್ ತನ್ನ ಇಮಿಗ್ರೇಷನ್ ಪಾಲಿಸಿಯಲ್ಲಿ ಬದಲಾವಣೆ ತರುವ ವೀಸಾ ಎಕ್ಸ್ಟೆನ್ಷನ್ ಮತ್ತು ರೆಸಿಡೆನ್ಷಿಯಲ್ ಪರ್ಮಿಟ್ಗಳ ಶುಲ್ಕವನ್ನು ಹೆಚ್ಚಿಸಿದೆ. ಜಪಾನಿನ ವೀಸಾ ರಿನಿವಲ್ ಮತ್ತು ಎಕ್ಸ್ಟೆನ್ಷನ್ಗಾಗಿ ಇನ್ಮುಂದೆ 5% 10% ಹೆಚ್ಚಿನ ಶುಲ್ಕ ಪಾವತಿಸತಕ್ಕದ್ದು ಎಂದು ಸರ್ಕಾರ ಆದೇಶಿಸಿದೆ. ಈ ನಿರ್ಧಾರದಿಂದ ಜಪಾನ್ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಲಾಭವಾಗಲಿದೆಯಾ ಅಥವಾ ನಷ್ಟವಾಗಲಿದೆಯಾ ಎಂಬ ಚರ್ಚೆ ಪ್ರಾರಂಭವಾಗಿದೆ. ಫ್ರೆಂಡ್ಶಿಪ್ ಆಫ್ ನೇಷನ್ಸ್ ಕಾರಂಜಿ ಬಗ್ಗೆ ಕೇಳಿದ್ದೀರಾ? ಈ ಕಾರಂಜಿ ಕೇವಲ ಕಲಾಕೃತಿ ಅಲ್ಲ, ಅದು ಅತ್ಯಂತ ದುಬಾರಿಯೂ ಹೌದು. ಇಲ್ಲಿರುವ 16 ಬೃಹತ್ ಮಹಿಳಾ ಪ್ರತಿಮೆಗಳಿಗೆ ಹೊಳಪು ನೀಡಲು ಬರೋಬ್ಬರಿ 4 ಕೆಜಿಗೂ ಹೆಚ್ಚು ಅಪ್ಪಟ ಚಿನ್ನವನ್ನ ಬಳಸಲಾಗಿದೆ. ಇದೇ ಕಾರಣಕ್ಕೆ ಇವು ಬಿಸಿಲಿನಲ್ಲಿ ಕಣ್ಣು ಕುಕ್ಕುವಂತೆ ಪ್ರಕಾಶಮಾನವಾಗಿ ಹೊಳೆಯುತ್ತವೆ. ಇದು ತಾಂತ್ರಿಕವಾಗಿಯೂ ಒಂದು ಅದ್ಭುತ ರಚನೆ. ಈ ಕಾರಂಜಿಯು ಪ್ರತಿ ಸೆಕೆಂಡಿಗೆ ಸುಮಾರು 1200 ಲೀಟರ್ ನೀರನ್ನು ಚಿಮ್ಮಿಸುವ ಸಾಮರ್ಥ್ಯ ಹೊಂದಿದೆ. ಇದರ ಮಧ್ಯಭಾಗದ ನೀರಿನ ಧಾರೆಯು ಬರೋಬ್ಬರಿ 24 ಮೀಟರ್ ಎತ್ತರಕ್ಕೆ ಚಿಮ್ಮುತ್ತದೆ. ಇಲ್ಲಿರುವ ಪ್ರತಿಯೊಂದು ಪ್ರತಿಮೆಯು ಒಂದೊಂದು ಗಣರಾಜ್ಯವನ್ನ ಪ್ರತಿನಿಧಿಸುತ್ತದೆ. ವಿಶೇಷವೇನೆಂದ್ರೆ ಆಯಾ ಪ್ರಾಂತ್ಯದ ಸಂಸ್ಕೃತಿಯನ್ನ ಬಿಂಬಿಸಲು ಪ್ರತಿಮೆಯು ಆ ದೇಶದ ಸಾಂಪ್ರದಾಯಿಕ ಉಡುಗೆಯನ್ನೇ ಧರಿಸಿದೆ. ಈ ಕಾರಂಜಿ ಯಾವ ದೇಶದಲ್ಲಿದೆ? ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಜಲಪಾತ ಯಾವುದು? ಅದು ಯಾವ ದೇಶದಲ್ಲಿದೆ?
ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ. ಪ್ರವಾಸಿ ಪ್ರಪಂಚ.